ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಪ್ರತಿಭಾ. ನೋಡಿ, ಇದು ಹೇಗೆ ಇವತ್ತೇನಪ್ಪ ಅಂತ ಹೇಳಿದರೆ, ಇವತ್ತು ಮಧ್ಯಾಹ್ನದ ಊಟಕ್ಕೆ ಯಾರಿಲ್ಲ, ನಾನು ಮಾತ್ರ ಮತ್ತು ನನ್ನೊಟ್ಟಿಗೆ ಒಬ್ಬರಿದ್ದಾರೆ ಅಷ್ಟೇ. ಸೊ ಹಾಗೆ ಸ್ವಲ್ಪ ಕಾಡು ಮಾವಿನ ಹಣ್ಣು ಸಿಕ್ಕಿದೆ. ಸೊ ಅದನ್ನು ಒಂದು ಹಸಿಗೊಜ್ಜಿ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಸೊ ಹೇಗಪ್ಪ ಹಸಿಗೊಜ್ಜಿ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇದು ಊಟಕ್ಕೆ ತುಂಬ ರುಚಿ ಆಗ್ತದೆ. ಸ್ವಲ್ಪ ಖಾರ, ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ, ಹೀಗೆ ತುಂಬ ಚೆಂದ ಆಗ್ತದೆ ಊಟಕ್ಕೆ. ಇದೊಂದಿದ್ರೆ ಬೇರೆ ಎಂತ ಬೇಕಾಗೋದಿಲ್ಲ. ಸೊ ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇದೆಲ್ಲ ಮಾವಿನ ಹಣ್ಣುಗಳನ್ನು ಹೀಗೆ ತೊಟ್ಟನ್ನು ತೆಕ್ಕೊಳ್ಬೇಕು. ಮೊದಲು ತೊಟ್ಟನ್ನು ತೆಕ್ಕೊಂಡು ಮತ್ತೆ ನೋಡಿಕೊಳ್ಬೇಕು, ಚೆಂದ ಉಂಟಾ, ಏನಾಗಿದೆ, ಹಾಳಾಗಿದೆ ಅಂತೆಲ್ಲ ನೋಡಿಕೊಳ್ಬೇಕು. ಹಾಳಿದ್ರೆ ಬೇಡ, ಹಾಳಿಲ್ಲದಿದ್ದನ್ನು ನೋಡಿ ಹಣ್ಣು ಗೊಜ್ಜಿ ಮಾಡೋದು. ಸಿಪ್ಪೆಲ್ಲ ತೆಕ್ಕೊಂಡಾಯ್ತು ಫ್ರೆಂಡ್ಸ್, ಒಂದು ತೊಟ್ಟು. ಇನ್ನೀಗ ಇದರ ಸಿಪ್ಪೆಯನ್ನು ತೆಕ್ಕೊಳ್ಳು. ಹೀಗೆ ಸಿಪ್ಪೆಯನ್ನು ತೆಕ್ಕೊಂಡು ಇದರಲ್ಲಿರುವ ರಸವನ್ನು ಹಿಂಡಿಕೊಳ್ಬೇಕು ಫ್ರೆಂಡ್ಸ್. ಇದೆ ಒಳ್ಳೆ ಪರಿಮಳ ಉಂಟು ಫ್ರೆಂಡ್ಸ್. ಮಾವಿನ ಹಣ್ಣು, ಕಾಟು ಮಾವಿನ ಹಣ್ಣು ಗಾಳಿಗೆ ಮೊನ್ನೆ ಸುಮಾರು ಬಿದ್ದಿದೆ. ನಮ್ಮ ಮನೆಯದಲ್ಲ ಇದು, ಇವರ ಮಾವ ಒಬ್ಬರು ಕೊಟ್ಟದ್ದು. ಸೊ ಹಾಗೆ ನಮ್ಮ ಮನೆಯಲ್ಲಿ ಇಲ್ಲ, ಅವರು ಕೊಟ್ಟರೆ ಹೀಗೆ ಮಾಡೋದು. ಭಾರಿ ಚೆಂದ ಆಗ್ತದೆ ಊಟಕ್ಕೆ. ಇದೊಂದಿದ್ರೆ ಬೇರೆ ಎಂತ ಬೇಕಾಗೋದಿಲ್ಲ. ಒಳ್ಳೆ ಹುಳಿ, ಸಿಹಿ ಆಗಿ ಗಾಂಧಾರಿ ಮೆಣಸೊಂದು ನುರಿದ್ರೆ ಖಾರ ಆಗಿ ಮತ್ತು ಚೆಂದ ಆಗ್ತದೆ. ಈ ಸಿಪ್ಪೆಯಲ್ಲಿದ್ದ ರಸವನ್ನು ವೇಸ್ಟ್ ಮಾಡಲಿಕ್ಕಿಲ್ಲ, ಅದನ್ನು ಹೀಗೆ ಹಿಂಡಿಕೊಳ್ಳೋದು. ಹೀಗೆ ಹಿಂಡಿಕೊಳ್ಳೋದು. ಇನ್ನು ಇದನ್ನು ಕೂಡ ಸ್ವಲ್ಪ ಕೈಯಲ್ಲಿ ಹೀಗೆ ಈ ಮಾವಿನ ಹಣ್ಣಿನ ರಸವನ್ನು ಕೂಡ ಸ್ವಲ್ಪ ಹೀಗೆ ಹಿಂಡಿಕೊಳ್ಬೇಕು ಫ್ರೆಂಡ್ಸ್. ಗೊಜ್ಜಿ ಸ್ವಲ್ಪ ನೀರಾಗಬೇಕಲ್ಲ, ಸೊ ಹಾಗಾಗಿ ಊಟಕ್ಕೆ ಬರಬೇಕಲ್ಲ, ಭಾರಿ ಟೇಸ್ಟಿ ಆಗ್ತದೆ. ಹೀಗೆ ಇದಾಯಿತು ಕೆಲಸ ಇದರದ್ದು. ಇನ್ನು ಸ್ವಲ್ಪ ಗಾಂಧಾರಿ ಮೆಣಸನ್ನು ನೋಡ್ಕೊಳ್ಳೋಣ. ಒಂದು ಬಾಣಲಿಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಅದಕ್ಕೆ ಗಾಂಧಾರಿ ಮೆಣಸು ಒಂದು ನಾಲ್ಕು ಆಗುವಷ್ಟು, ತುರ್ಕು ಮೆಣಸಿನಕಾಯಿ, ಚಿಟಿಕೆ ಮೆಣಸಿನಕಾಯಿ, ಗಾಂಧಾರಿ ಮೆಣಸು ಏನು ಹೇಳ್ತೀರಾ ನೀವು, ಅದನ್ನು ತೆಕ್ಕೊಂಡಿದ್ದೇನೆ. ಅದನ್ನು ಒಂದು ಗುಂಡು ಕಲ್ಲಲ್ಲಿ ನುರ್ಕೊಳ್ಳುವ. ಗುಂಡು ಕಲ್ಲಿನ ಸಹಾಯದಿಂದ ಇದನ್ನು ಹೀಗೆ ಚೆಂದಕ್ಕೆ ಇಲ್ಲಿ ನುರ್ಕೊಳ್ತಾ ಇದ್ದೇನೆ. ಕೈಯಲ್ಲಿ ನುರಿಬೋದು. ಗಾಂಧಾರಿ ಮೆಣಸು ಅಂದರೆ ಈ ತುರ್ಕು ಮೆಣಸಿನಕಾಯಿ ಉಂಟಲ್ಲ, ಸಿಕ್ಕಾಪಟ್ಟೆ ಖಾರ. ಕೈಯಲ್ಲಿ ನುರಿದ್ರೆ ಮತ್ತು ಸ್ವಲ್ಪ ಹೊತ್ತಿಗೆ ಅದು ಹೋಗೋದಿಲ್ಲ. ಸೊ ಹಾಗೆ ಹೀಗೆ ಇದನ್ನು ಇಲ್ಲೇ ಹೀಗೆ ಮ್ಯಾಶ್ ಮಾಡಿಕೊಳ್ಳಿ. ಚೆಂದ ಅದು ಉಪ್ಪಿನೊಟ್ಟಿಗೆ ಚೆಂದ ನುರಿಬೇಕದು, ಸೇರಿಕೊಳ್ಬೇಕು. ನೋಡಿ ಈಗಾಯಿತು. ನೋಡಿ ಇಷ್ಟಾದರೆ ಸಾಕು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಮಾಡಿಟ್ಕೊಂಡಂಥ ಇದನ್ನು ಸೇರಿಸಿಕೊಳ್ಳಿ. ಸ್ವಲ್ಪ ನೀರು ಹಾಕಿ ಇದನ್ನು ಹೀಗೆ ಸೇರಿಸಿಕೊಳ್ಳಿ. ಇದಕ್ಕೆ
ಒಂದಚ್ಚು ಆಣಿ ಅಚ್ಚು ಒಂದಚ್ಚು ಬೆಲ್ಲವನ್ನು ತೆಕ್ಕೊಂಡು ಹೀಗೆ ಕೆರೆಸಿಕೊಳ್ಳಿ. ಇದು ಈ ಮಾವಿನ ಹಣ್ಣು ಎಷ್ಟೇ ಹುಳಿ ಇದ್ದರೂ ಫ್ರೆಂಡ್ಸ್ ಇದನ್ನು ಹಾಕಿ ಆಗುವಾಗ ಸಿಹಿ ಆಗ್ತದೆ. ಹೀಗೆ ಬೆಲ್ಲವನ್ನು ಕೆರೆಸಿ ಹಾಕಿಕೊಳ್ಳಿ. ಆಣಿ ಅಚ್ಚು ಒಂದಚ್ಚು ಬೆಲ್ಲ. ಇದಾಯಿತು ಫ್ರೆಂಡ್ಸ್. ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡುವ. ನೀಟಾಗಿ ಚೆಂದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಈ ಬೆಲ್ಲ ಉಂಟಲ್ಲ ಇದೆಲ್ಲ ಚೆಂದಕ್ಕೆ ಕರಗಬೇಕು. ನೀರನ್ನು ಸ್ವಲ್ಪ ಸೇರಿಸಿಕೊಳ್ಳಿ. ಸ್ವಲ್ಪ ನೀರು ಸಾಕು, ತುಂಬ ಬೇಡ. ಅದು ಊಟಕ್ಕೆ ಸ್ವಲ್ಪ ಸಿಗಬೇಕಲ್ಲ, ಹಾಗಾಗಿ ಜಾಸ್ತಿ ಇದ್ದರೆ ಆಗ್ತಿತ್ತು. ನನ್ನ ಹತ್ರ ಮಾವಿನ ಹಣ್ಣು ಸ್ವಲ್ಪ ಇತ್ತಷ್ಟೇ, ಸೊ ಹಾಗಾಗಿ ಜಾಸ್ತಿ ಇಲ್ಲದ ಕಾರಣ. ಜಾಸ್ತಿ ಇದ್ದರೆ ಅದರಲ್ಲೇ ರಸ ಬರ್ತದೆ, ಸಾಕಾಗ್ತದೆ. ಮಾವಿನ ಹಣ್ಣು ಸ್ವಲ್ಪ ಇರುವ ಕಾರಣ ಸ್ವಲ್ಪ ನೀರು ಮಾಡಿಕೊಂಡದ್ದು. ಸೊ ಇದೀಗ ಸಾಕು. ಇನ್ನು ಇದಕ್ಕೊಂದು ಒಗ್ಗರಣೆಯನ್ನು ಕೊಡುವ. ಇದು ಹಸಿಗೊಜ್ಜಿ ಫ್ರೆಂಡ್ಸ್. ಇನ್ನು ಇದರಲ್ಲೇ ಸ್ವಲ್ಪ ಬೇಯಿಸಿ ಗೊಜ್ಜಿ ಮಾಡ್ತಾರೆ. ಇದು ನಾನೀಗ ಮಾಡಿದ್ದು ಹಸಿಗೊಜ್ಜಿ. ಇದು ಕೂಡ ತುಂಬ ಚೆಂದ ಆಗ್ತದೆ ಊಟಕ್ಕೆ. ಇನ್ನು ಇದಕ್ಕೊಂದು ಒಗ್ಗರಣೆಯನ್ನು ಕೊಡುವ. ಸಾಸಿವೆ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ತೆಕ್ಕೊಂಡಿದ್ದೇನೆ. ಇದನ್ನು ಒಗ್ಗರಣೆ ಬಿಡ್ತಾ ಇದ್ದೇನೆ ನೋಡಿ. ಒಗ್ಗರಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಒಗ್ಗರಣೆ ಆಯ್ತು ನೋಡಿ. ಮಾವಿನ ಹಣ್ಣಿನ ಹಸಿಗೊಜ್ಜಿ ಊಟದ ಜೊತೆಗೆ ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅನ್ನದ ಜೊತೆಗೆ ಮಾವಿನ ಹಣ್ಣು ಹಸಿಗೊಜ್ಜಿ ವೆರಿ ಟೇಸ್ಟಿ, ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ಸೂಪರ್ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ? ಹಾಗಾದರೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಮಾಡಲಿಕ್ಕೆ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.